save Earth and plant more trees. We should plant more trees and help our environment to get green and leafy. So this is the Environment Day celebration of Anant International School. So the purpose of this is the global warming is increasing in the day-to-day life and the temperatures are being raised. So by this global warming, as the temperature is being rising, so to cool down the environment, we are doing this function. We are planting more than like 1,000 trees, and this year we have a plan of planting 8,000 seed balls. Thank you. ಪರಿಸರ ರಕ್ಷಣೆ ನಮ್ಮ ಹೊಣೆ. ಮುಂದಿನ ಪೀಳಿಗೆಗಾಗಿ ನಾವು ನಮ್ಮ ಪರಿಸರವನ್ನು ರಕ್ಷಿಸೋಣ. ಇಂದು ಅನಂತ್ ಇಂಟರ್ನ್ಯಾಷನಲ್ ಅವರ ಶಾಲೆ ಕಡೆಯಿಂದ ನಾವು ಮಲ್ಲೇಶ್ವರ ಬೆಟ್ಟಕ್ಕೆ ಹೋಗುತ್ತಿದ್ದೆವು. ಸಸಿಗಳನ್ನು ನೆಟ್ಟಿ ನಮ್ಮ ಪರಿಸರವನ್ನು ಉಳಿಸುವುದು ನಮ್ಮ ಕರ್ತವ್ಯವಾಗಿದೆ. ನಮಸ್ಕಾರ ಎಲ್ರಿಗೂ. ಫಸ್ಟ್ಲಿ ಥ್ಯಾಂಕ್ಫುಲ್ ಹೇಳಕ್ ಇಷ್ಟಪಡ್ತೀನಿ ಅನಂತ್ ಇಂಟರ್ನ್ಯಾಷನಲ್ ಶಾಲೆಗೆ. ನಾವಿವತ್ತು ಪ್ರೊಸೆಷನ್ ಹೊರಟಿರೋದು ಗಿಡ ಬೆಳೆಸಿ ನಾಡು ಉಳಿಸಿ ಅನ್ನೋ ಒಂದು ಪ್ರೋಗ್ರಾಮ್ಗೆ. ಇವತ್ತಿನ ಕಾಲದಲ್ಲಿ ಎಲ್ಲಾ ಮಕ್ಕಳಿಗೂ ನಾವು ಗಿಡಗಳ ಬಗ್ಗೆ ಅದರ ಉದ್ದೇಶ ಆಗ್ಲಿ, ಈಗಿನ ಪರಿಸರ ಯಾವ ತರ ಇದಿರುತ್ತೆ ಅನ್ನೋದನ್ನ ಇವತ್ತಿನ ಕಾಲದ ಮಕ್ಕಳಿಗೆ ಗೊತ್ತಿರಲ್ಲ. ಬಟ್ ಈ ಶಾಲೆ ಅದನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಪ್ರೋಗ್ರಾಮ್ ನ ಇಟ್ಟಿದೆ. ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಫ್ಯೂಚರ್ ಜನರೇಷನ್ಗೆ ಮಕ್ಕಳಿಗೆ ಹೇಗೆ ಕಾಡನ್ನು ಉಳಿಸ್ಬೇಕು, ನಾಡು ಬೆಳೆಸ್ಬೇಕು ಅಂತ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಈ ರ್ಯಾಲಿ ಮಾಡ್ತಾ ಇರೋದು. ಮಕ್ಳ ಜೊತೆ ಪೇರೆಂಟ್ಸ್ ಕರ್ಕೊಂಡು ಹೋಗ್ತಿರೋ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನಮಗೂ ಸ್ಕೂಲ್ ನೆನಪು ಎಲ್ಲ ಬರ್ತಾ ಇದೆ. ಮಕ್ಳ ಜೊತೆ ನಾವು ಸೇರ್ಕೊಂಡು ಹೋಗ್ತಾ ಇರೋದ್ರಿಂದ ಚೈಲ್ಡ್ಹುಡ್ ನೆನಪಾಗ್ತಾ ಇದೆ ನಮಗೂ. We are most proudly thankful to Anant International School. As a parent ಆಗಿ ನಾವು ತುಂಬಾ ಪ್ರೌಡ್ ಫೀಲ್ ಮಾಡ್ತಿದೀವಿ. ಯಾಕೆ ಅಂತ ಅಂದ್ರೆ ಮಕ್ಕಳಿಗೆ ಈ ತರ ಒಂದು ನೇಚರ್ ನ ಅವರು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅವರಿಗೆ ಮಕ್ಕಳಿಗೆ ಒಂದು ಎಲ್ಲಾರ್ಗು ಎನ್ಕರೇಜ್ ಮಾಡ್ತಾ ಇದಾರಲ್ಲ, ಅದಕ್ಕೆ ನಾವು ನಿಜವಾಗ್ಲೂ ಅವರಿಗೆ ಥ್ಯಾಂಕ್ಫುಲ್ ಆಗಿ ನಾವಿರ್ಬೇಕು, ಥ್ಯಾಂಕ್ಫುಲ್ ಆಗಿ ಇರ್ತೀವಿ. ಚೇರ್ಮನ್ ಸರ್, ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು.